ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಬ್ಯಾಂಕ್ ಅಕೌಂಟ್ ಇರ್ಬೋದು ಅಥವಾ ಡಿಜಿಟಲ್ ಟ್ರಾನ್ಸಾಕ್ಷನ್ ಮುಖ್ಯವಾಗಿ ಸಾಕಷ್ಟು ಫ್ರಾಡ್ ಕೇಸ್ಗಳು ನಡೀತಾ ಇದ್ದಾವೆ. ಭಾರತದಲ್ಲಂತೂ ದಿನೇ ದಿನೇ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ಜನಪ್ರಿಯ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಈ ಫ್ರಾಡ್ಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಇರುವಂಥದ್ದು ಬಹಳ ಕಳವಳಕಾರಿಯಾದ ಸಂಗತಿಯಾಗಿದೆ. ವರ್ಷಕ್ಕೆ ಗ್ರಾಹಕರು ಈ ಬಳಕೆದಾರರು ಅಥವಾ ಗ್ರಾಹಕರು ಸಾವಿರಾರು ಕೋಟಿ ಇದರಿಂದ ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥ ಅನೇಕ ರಿಪೋರ್ಟ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಫ್ರಾಡ್ಗಳು ಯಾವ ರೀತಿ ನಡೆಯುತ್ತೆ, ಅದನ್ನು ತಡೆಯಲಿಕ್ಕೆ ಬಳಕೆದಾರರಾಗಿ ನಾವು ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕಿಂಗ್ ಅಧಿಕಾರಿ ಹಾಗೂ ಒಂಬುಡ್ಸ್ಮನ್ ಆಗಿ ಸೇವೆ ಸಲ್ಲಿಸಿದಂಥ ಹಾಗೂ ಈ ಸೈಬರ್ ಫ್ರಾಡ್ಗಳ ಬಗ್ಗೆ, ಡಿಜಿಟಲ್ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವಂತಹ ರಾಮಕೃಷ್ಣನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಾಮಕೃಷ್ಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಅದರಲ್ಲಿ ಯಾವ ಥರ ಫ್ರಾಡ್ ಮಾಡೋಕ್ಕೆ ಅವರು ನಮ್ಮನ್ನ ಟ್ರಿಕ್ ಮಾಡ್ತಾರೆ, ಅದನ್ನು ಹೇಗೆ ಸೇಫ್ ಗಾರ್ಡ್ ಮಾಡಬೇಕು ಅಂತ ಕೆಲವು ಉದಾಹರಣೆಯಿಂದ ಹೇಳ್ತೀನಿ. ಸೊ ಡಿಜಿಟಲ್ ಟ್ರಾನ್ಸಾಕ್ಷನ್ ಗ್ಲೋಬಲಿ ನೋಡಿದ್ರೆ ಇಂಡಿಯಾ ಈಸ್ ಎ ಲೀಡಿಂಗ್ ಕಂಟ್ರಿ ಅಂತ ಹೇಳ್ಬೋದು. ಅಷ್ಟೊಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಹೋದ ವರ್ಷ 15 lakhs crore ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ನಿಮಗೆ ಇಮ್ಯಾಜ್ ಮಾಡ್ಬೋದು ಎಷ್ಟೊಂದು ಟ್ರಾನ್ಸಾಕ್ಷನ್ ನಡೀತಾ ಇದೆ, ಎಷ್ಟು ಅದು ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ಒಂದು ರಿಪೋರ್ಟಲ್ಲಿ ಹೇಳ್ತಾರೆ 80% ಆಫ್ ಇಂಡಿಯನ್ಸ್ ಆರ್ ಪ್ರಿಫರಿಂಗ್ UPI ಅಂತ. ಕರೆಕ್ಟ್. ಅದು ಬಹಳ ಈಸಿ. ಈಗ ಅದೇನೋ ಕೋವಿಡಿಂದ ತುಂಬ ಪ್ರಾಬ್ಲಮ್ ಆಯಿತು, ಬಟ್ ಕೋವಿಡ್ ಅಂಡ್ ಕಾನ್ಸಿಕ್ವೆಂಟ್ ಲಾಕ್ಡೌನಿಂದ ಈ UPI ಇದು ಟ್ರಾನ್ಸಾಕ್ಷನ್ ತುಂಬ ಜಾಸ್ತಿ ಆಯಿತು. ಹೌದೌದು. ಅದು ಬೈಯೋರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ನಾವು ಯೂಸ್ ಮಾಡೋರು ನಮಗೆ ತುಂಬ ಅನುಕೂಲ ಆಯಿತು. ಕರೆಕ್ಟ್. ಸೊ ಹಾಗಾಗಿ ನಾವು ATM ಇಂದ ಇಂಟರ್ನೆಟ್ಟಿಂದ ಈಗ UPIಗೆ ಬಂದಿದ್ದೀವಿ. ತುಂಬ ಅನುಕೂಲ ಎಲ್ಲ ಮಾಡಬೇಕು. ಆದರೆ ಅಷ್ಟೇ ಪ್ರಿಕಾಷನ್ಸ್ ತೊಗೋಬೇಕು. ಯಾಕಂದರೆ ನಾವು ಎಷ್ಟು ಮಟ್ಟಿಗೆ ಇದೆಲ್ಲ ಈಸಿ ಅಂತ ಯೂಸ್ ಮಾಡ್ತೀವೋ ಅಷ್ಟಕ್ಕೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಫ್ರಾಡ್ ಮಾಡೋರು. ಅವರೆಲ್ಲ ಏನೇನೋ ಅನ್ಕನ್ವೆನ್ಷನಲ್ ಮೆಥಡಲ್ಲಿ ಯೋಚನೆ ಮಾಡಿ ಯಾವ ಥರ ಟ್ರ್ಯಾಪ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಅವರು 24/7 ಅವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಖಂಡಿತವಾಗಿ ಯೂಸ್ ಮಾಡಬೇಕು. ಆದರೆ ಆ ಪ್ರಿಕಾಷನ್ಸು ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಯು ಕ್ಯಾನ್ ಸೆಕ್ಯೂರ್ ಯುವರ್ ಅಕೌಂಟ್, ಯು ಕ್ಯಾನ್ ಸೆಕ್ಯೂರ್ ಯುವರ್ ಮನಿ. ಅದಕ್ಕೆ ಹೆಸರುಗಳಿದೆ, ಫಿಶಿಂಗ್ ಲಿಂಕು, ವಿಶಿಂಗ್ ಕಾಲ್, ಅದೆಲ್ಲ ಹೆಸರು ಇಂಪಾರ್ಟೆಂಟ್ ಅಲ್ಲ ನಮಗೆ. ಯಾವ ರೀತಿ ಮಾಡ್ತಾರೆ ಅಂತ ಕೆಲವುದು ನೋಡೋಣ. SMS ಥ್ರೂ SMS ಒಂದು SMS ಬರುತ್ತೆ, ನಿಮ್ಮ ಅಕೌಂಟು ವಿ ಆರ್ ಗೋಯಿಂಗ್ ಟು ಡಿಆಕ್ಟಿವೇಟ್ ನಿಮ್ಮ ಅಕೌಂಟು. ಹಾಗಾಗಿ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಕನ್ಫರ್ಮ್ ಮಾಡಿ ಅಂತ ಸುಮ್ಮನೆ ಸಿಂಪ್ಲಿ ಕೊಡ್ತಾರೆ. ನೀವು ಕನ್ಫರ್ಮ್ ಮಾಡೋಕ್ಕೆ ಈ ಲಿಂಕು ಅಲ್ಲಿ ಒಂದು ಕನ್ಫರ್ಮೇಷನ್ ಕೊಡಿ ಸಾಕು, ನಿಮ್ಮ ಅಕೌಂಟು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಅಂತ. ಆ್ಯಂಡ್ ಮೋಸ್ಟ್ಲಿ ಇಂಥ SMS ನಿಮಗೆ ಈವ್ನಿಂಗ್ ನೈಟಲ್ಲಿ ಬರುತ್ತೆ. ಅದು ಡೇ ಟೈಮಲ್ಲಿ ಇದ್ದರೆ ಕೆಲವರು ಏನು ಮಾಡ್ತಾರೆ, ಬ್ಯಾಂಕಿಗೆ ಹೋಗ್ಬಿಟ್ಟು ವೆರಿಫೈ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೈಟಲ್ಲಿ ಮಾಡ್ತಾರೆ. ನಾವು ಏನು ಲಾಜಿಕಲಾಗಿ ಥಿಂಕ್ ಮಾಡಬೇಕು ಅಂತ ಹೇಳಿದರೆ, ನಮ್ಮ ಅಕೌಂಟು ಡಿಆಕ್ಟಿವೇಟ್ ಮಾಡೋಕ್ಕೆ ಅನ್ನೋ ಮುಖಾಂತರನೇ ಇಲ್ಲ. ನಮ್ಮ ಅಕೌಂಟ್ ನಡೀತಾ ಇದೆ, ನಾವು ಯೂಸ್ ಮಾಡ್ತಾಯಿದ್ದೀವಿ. ಎರಡನೇದು, ಬ್ಯಾಂಕ್ನವರು ಥ್ರೂ SMS ಏನು ಮಾಡುವುದಿಲ್ಲ, ಆ ಥರ ಮಾಡೋಕ್ಕೆ ರೂಲೂ ಇಲ್ಲ. ನಾವೊಂದು ಅರ್ಜೆಂಟಲ್ಲಿ ಏನು ಮಾಡ್ತೀವಿ, ನಮ್ಮ ಅಕೌಂಟು ಡಿಆಕ್ಟಿವೇಟ್ ಆಗಬಾರ್ದು, ಪೇಮೆಂಟ್ ಎಲ್ಲ ಇದೆ, ATMನ ಎಲ್ಲ ಯೂಸ್ ಮಾಡಬೇಕಂತ ಹೇಳಿಬಿಟ್ಟು ಆ ಲಿಂಕು ಕ್ಲಿಕ್ ಮಾಡಿ, ಬರೀ ಲಿಂಕ್ ಕನ್ಫರ್ಮೇಷನ್ ಆದರೆ ಪರವಾಗಿಲ್ಲ, ಅವರೆಲ್ಲ ಕೇಳ್ತಾರೆ ನಿಮ್ಮ ಅಕೌಂಟ್, ವಿ ವಾಂಟ್ ಟು ಕನ್ಫರ್ಮ್ ಯುವರ್ ಅಕೌಂಟ್ ನಂಬರ್, ಕಾರ್ಡ್ ನಂಬರ್, ಆಮೇಲೆ CVV, ಸ್ಲೋಲಿ ಒಂದೊಂದು ಇನ್ಫಾರ್ಮೇಷನ್ ಅವರು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಅಂಥ ಲಿಂಕು ಸುಮಾರು ಬಂದಿದೆ. ನಿಮ್ಮ ಅಕೌಂಟು ಡಿಆಕ್ಟಿವೇಟು, ನಿಮ್ಮ ಕಾರ್ಡು ಡಿಆಕ್ಟಿವೇಟು. ಒಂದು ಉದಾಹರಣೆ ಹೇಳಬೇಕಾದ್ರೆ, ನಾನು ಅದು ಕಾರ್ಡ್ ಡಿಆಕ್ಟಿವೇಟ್ ಅಂತ ಹೇಳಿಬಿಟ್ಟು ಮೆಸೇಜ್ ಕಳಿಸಿದ್ರು. ಏನು ಲಾಜಿಕಲ್ ಥಿಂಕಿಂಗ್, ಕಾರ್ಡ್ ಡಿಆಕ್ಟಿವೇಟ್ ಮಾಡೋಕ್ಕೆ ಏನು ಚಾನ್ಸ್ ಇಲ್ಲ. ಓಕೆ, ಅಕಸ್ಮಾತ್ ಅವರು ಡಿಆಕ್ಟಿವೇಟ್ ಮಾಡಿದ್ರೂ ಸಹ ಏನಾಗುತ್ತೆ, ಏನೂ ಆಗಲ್ಲ, ನಾವು ಇಮಿಡಿಯೇಟಾಗಿ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದು. ಬಟ್ ಅದು ಗಾಬರಿಯಲ್ಲಿ ಏನು ಮಾಡ್ತೀವಿ, ಅದನ್ನು CVV ಎಲ್ಲ ಇನ್ಫಾರ್ಮೇಷನ್, ಪರ್ಸನಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ನೀವು ಪರ್ಸನಲ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರೆ ಆಯಿತು, ಎಲ್ಲ ಆಯಿತು. ನೀವು ಎಲ್ಲ ಬೀಗಿನಕಾಯಿ ಕೊಟ್ಟಂಗೆ, ನೀವು ಎಷ್ಟು ಸೇಫ್ ದುಡ್ಡು ಇಟ್ಟಿದ್ದೀರೋ ಲಾಕ್ ಮಾಡಿಬಿಟ್ಟು ಕೀ ಅವನ ಕಲರ್ಡು ಕೊಟ್ಟಂಗೆ ಲೆಕ್ಕ ಅದು. ಹಾಗಾಗಿ ಅದನ್ನು
ಸ್ವಲ್ಪ ಲಾಜಿಕಲಾಗಿ ಥಿಂಕ್ ಮಾಡಿದರೆ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಮತ್ತೆ ಒಂದು ಏನು ಹೇಳ್ತಾರೆ, ನಾವು ಇಲ್ಲಿಂದ ಬಂದಿದ್ದೀವಿ, ಎಕ್ಸಿಕ್ಯೂಟಿವ್ ಆಫ್ ದ ಕಂಪನಿ, ಇನ್ಶೂರೆನ್ಸು, ನಿಮ್ಮದು ಇನ್ಶೂರೆನ್ಸ್ ಏನೋ ಒಂದು, ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಸ್ವಲ್ಪ ಇರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್. ಸುಮ್ಮನೆ ಏನು ಮಾಡಲ್ಲ. ನೀವು ಶೇರಲ್ಲಿ ಮಾರ್ಕೆಟ್ ಇದು ಮಾಡಿದ್ರೆ, ನೀವು ಶೇರ್ ಮಾರ್ಕೆಟು 3 times 4 times ಮಾಡ್ಬೋದು. ನಾವು ಕಾನ್ಫಿಡೆನ್ಷಿಯಲ್ ಟಿಪ್ಸ್ ಕೊಡ್ತೀವಿ. ನಾನು ಹೇಳೋದು, ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದರೆ ಶೇರ್ ಮಾಡಬೇಕು, ಇಲ್ಲಾಂದರೆ ಶೇರ್ ಮಾರ್ಕೆಟ್ ಕಡೆ ಹೋಗಬಾರ್ದು. ಯಾರೋ ಒಬ್ಬರು ಹೇಳ್ತಾರೆ ಅಂತ ಹೇಳಿಬಿಟ್ಟು ನಾವು ಮಾಡಲಿಕ್ಕಿಲ್ಲ. ನಾವೇ ಎಷ್ಟೋ ಸ್ಟಡಿ ಮಾಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ರಿಟರ್ನ್ ಗ್ಯಾರಂಟಿ ಇಲ್ಲ. ಯಾಕಂದರೆ ಅಲ್ಲಿ ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ಪ್ಲೇಯಿಂಗ್ ಆ್ಯಂಡ್ ಎವ್ರಿ ಮೊಮೆಂಟ್ ಯು ಹ್ಯಾವ್ ಟು ಮಾನಿಟರ್ ಏನೇನು ಆಗ್ತಿದೆ ಅಂತ. ಅದೆಲ್ಲ ನಮಗೆ ಆಗಲ್ಲ. ಸೊ ಹಾಗಾಗಿ ಅವರು ಟ್ರಿಬಲ್ ಆಗುತ್ತೆ. ಅದನ್ನು ಲಿಂಕ್ ಮಾಡಿ ಒಂದು ಆ್ಯಪ್ ಇದೆ, ಆ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ಸೇರಿಸ್ತೀವಿ. ನಾವು ಟ್ರೈನಿಂಗ್ ಕೊಡ್ತೀವಿ. ಅಲ್ಲಿ ಒಂದು 10,000 ಫಸ್ಟು ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳೋದು. ನೀವು 10,000 ಇನ್ವೆಸ್ಟ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟಲ್ಲಿ ಅದು 35,000 ತೋರಿಸುತ್ತೆ ನೆಕ್ಸ್ಟ್ ಡೇ. ಖುಷಿಯಾಗುತ್ತೆ ನಿಮಗೆ. ದಟ್ ಈಸ್ ಹೌ ದಟ್ ಟೆಂಪ್ಟ್. ಕರೆಕ್ಟ್. ಅದು ಜಾಸ್ತಿ ಆಗ್ತಾ ಆ ದುಡ್ಡನ್ನು ನೀವು ಡ್ರಾ ಮಾಡೋಕ್ಕಾಗಲ್ಲ. ನೀವು ಇಷ್ಟಿದೆ, ಒಂದು 1 lakh ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಅದೊಂದು 28 lakhs ಬಂದಿದೆ ಅಂತ ಇಟ್ಕೊಳ್ಳಿ. ಅದು ಯಾವಾಗಲೂ ಹಾಗೆ ಬರುತ್ತೆ, ಅನ್ರೀಸನಬಲ್ ರಿಟರ್ನೇ ಬರುತ್ತೆ. ದ ಮೋರ್ ಅನ್ರೀಸನಬಲ್ ಸೊ ನೀವು ಇನ್ನೂ ಟ್ರ್ಯಾಪ್ ಆಗಿ ಇನ್ನೂ ಇನ್ವೆಸ್ಟ್ ಮಾಡ್ತೀರಾ ಅಂತ ಅವ್ರದ್ದು. ಅದನ್ನು ಡ್ರಾ ಮಾಡೋಕ್ಕೆ ಒಂದು ನಯ ಪೈಸೆ ನೀವು ಡ್ರಾ ಮಾಡೋಕ್ಕಾಗಲ್ಲ. ಸೊ ಆ ಸ್ಟೇಜಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಏನೋ ಫ್ರಾಡ್ ಅಂತ. ಸೊ ಅದರಿಂದ ನಾನು ಹೇಳೋದು, ನಮಗೆ ಅಂಥ ದುಡ್ಡು ಬೇಕಾಗಿಲ್ಲ ಅಂತ ತೀರ್ಮಾನ ಮಾಡಬೇಕು. ಒಂದು. ಎರಡನೇದು, ನಮಗೆ ಸ್ಟಾಕ್ ಬಗ್ಗೆ ಏನು ಗೊತ್ತಿಲ್ಲ. ಅವನು ಒಂದು 10,000ದಲ್ಲಿ 30,000 ಮಾಡ್ತೀನಿ ಅಂತ ಹೇಳಿದರೆ ಅವನು ಯಾಕೆ ನಮ್ಮ ಹತ್ರ ಹೇಳಬೇಕು? ಅವನೇ ದುಡ್ಡು ಮಾಡ್ಬೋದಲ್ಲ. ಇಂಥದ್ದು ಸ್ವಲ್ಪ ಲಾಜಿಕಲ್ ಥಿಂಕ್ ಮಾಡಿದ್ರೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಎರಡನೇದು, ಕಾಲುಗಳು. ದಟ್ ಈಸ್ ಕಾಲ್ ಮಾಡಿಬಿಟ್ಟು ಐ ಆಮ್ ಸೋ ಅಂತ ಹೇಳೋದು. ಯಾರನ್ನೂ ಬಿಡಲ್ಲ. ഇപ്പോൾ ರೀಸೆಂಟಾಗಿ ಬೆಂಗಳೂರಲ್ಲಿ ಆಗಿದೆ. ಯಾರೋ ಒಬ್ಬರು ನಾ ಮಿನಿಸ್ಟರ್ ಅಂತ ಹೇಳಿಬಿಟ್ಟು ಯಾರಿಗೂ ಫೋನ್ ಮಾಡಿದ್ದಾರೆ. ಅವರು ಸ್ಮಾರ್ಟಾಗಿ ಏನು ಮಾಡಿದ್ರು, ಆಯಿತು ಅಂತ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಆ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಗೌರ್ಮೆಂಟ್ ಸ್ಟೇಜಲ್ಲಿ ಹೇಳ್ತಾ ಇದ್ದೀನಿ ಅವರಿಗೆ. ಅವರು ಇಲ್ಲ ಅಂತ ಹೇಳಿದ್ರು. ಆಮೇಲೆ ಪೊಲೀಸ್ ಕೇಸ್ ನಡೀತಾ ಇದೆ. ಇನ್ನೊಂದು ಕೇಸಲ್ಲಿ ಒಂದು ಹಸ್ಬೆಂಡ್ ವೈಫಲ್ಲಿ ಒಂದು ಆರ್ಡರ್ ಮಾಡಿದ್ದಾರೆ, ಏನೋ ಒಂದು ಐಟಮ್ ಬರಬೇಕದು. ಆ ಯಾವತ್ತು ಡೆಲಿವರಿ ಡೇಟ್ ಅಂತ ಕೊಡ್ತಾರಲ್ಲ, ಇಟ್ ವಿಲ್ ಬಿ ಡೆಲಿವರ್ಡ್ ಆನ್ ಸಚ್ ಆ್ಯಂಡ್ ಸಚ್ ಡೇಟ್ ಅಂತ, ಆ ಡೇಟಿಗೆ ಫೋನ್ ಬಂತು ಅವ್ರಿಗೆ. ಫೋನ್ ಅವರು ಆ ಕಂಪ್ನಿಯಿಂದ ಫೋನ್ ಮಾಡಿಬಿಟ್ಟು, ನಮ್ಮ ಕೊರಿಯರಲ್ಲಿ ಇದ್ದಾನೆ ನಿಮ್ಮ ಏರಿಯಾದಲ್ಲಿ, ಆದರೆ ನಿಮ್ಮ ಮನೆ ಅವನು ಲೊಕೇಟ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನೊಂದು ನಂಬರ್ ಕೊಡ್ತೀನಿ, ಆ ನಂಬರ್ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಲ್ಯಾಂಡ್ ಮಾರ್ಕ್ ಕೊಡಿ ಅಂತ ಹೇಳಿದ್ರು. ಆಯಿತು, ನಂಬರ್ ಕೊಡಿ ಅಂತ ಅವರು ನಂಬರ್ ತೊಗೊಂಡ್ರು. ಆ ನಂಬರು ನಮಗೆ ಎಲ್ಲರಿಗೂ ಗೊತ್ತಿದೆ, ಮೊಬೈಲ್ ನಂಬರ್ ಅಂದರೆ 10 digit ಇರುತ್ತೆ. ಅವ್ರು ಕೊಟ್ಟರೆ ನಂಬರು *21 *10 digit ನಂಬರ್. ರೆಡ್ ಫ್ಲ್ಯಾಗ್ ಅಲ್ಲೇ. ಒಂದು ಸ್ಟಾರ್ ಯಾಕೆ ಬೇಕು? 21 ಅದು ಯಾತಕ್ಕೆ ಬೇಕು? ಒಂದು ನಂಬರ್, ಕೊರಿಯರ್ ನಂಬರ್, ಒಬ್ಬ ನಂಬರ್ ಬೇಕು. ಅವ್ರು ಕೊಟ್ಟರೆ 10 digit ಇರಬೇಕು. ಸಿಂಪಲ್ ಲಾಜಿಕ್ ಈಸ್ 10 digit. ಯಾರೇ ಇದ್ದರೂ ನಮ್ಮ ಇಂಡಿಯಾದಲ್ಲಿ ಇಟ್ ಇಸ್ 10 digit ನಂಬರ್. ಮೊಬೈಲ್ ನಂಬರ್ 10 digit ಇರುತ್ತೆ ಅಷ್ಟೇ. 10 digit ಇಲ್ಲ, ಜಾಸ್ತಿ ಇದೆ. ಸ್ಟಾರ್ ಯಾಕೆ? 21 ಯಾಕೆ? ಸ್ಟಾರ್ ಯಾಕೆ? ಆ ಥರ ಒಂದು ಲಾಜಿಕಲ್ ಥಿಂಕ್ ಮಾಡಬೇಕು. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಇಂಥದ್ದು ಅನುಮಾನ ಬಂದರೆ ಯು ಹ್ಯಾವ್ ಟು ಥಿಂಕ್ ಲಾಜಿಕಲ್ ಇದ್ದರೆ ಸಾಕು. ಯು ಕ್ಯಾನ್ ಸಿಂಪಲ್ ಲಾಜಿಕ್. ಇದಕ್ಕೇನು ದೊಡ್ಡ ಕ್ವಾಲಿಫಿಕೇಷನ್ಲ ಏನು ಬೇಕಾಗಿಲ್ಲ. ಸೊ ಪಾಪ ಅವರು ಆ ನಂಬರ್ ಮಾಡಿದ್ರು. ಅವ್ರಿಗೇನಂದರೆ ಆ್ಯನ್ಸೈಟಿ, ನಮಗೆ ಇದು ಬರಬೇಕು ಅಂತ. ದ ಮೊಮೆಂಟ್ ಆ ನಂಬರ್ ಇದು ಕೀನ್ ಮಾಡಿ ಕಾಲ್ ಮಾಡಿದ ಕೂಡಲೇ ಅವ್ರ ನಂಬರ್ ಡೆಡ್ ಆಯಿತು. ಅವ್ರ ಫೋನ್ ಡೆಡ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಇಂಥ ನಂಬರಲ್ಲಿ ಕಂಪ್ಲೀಟ್ ಫೋನ್ ಹ್ಯಾಕಿಂಗ್ ಅಂತ ಅಲ್ಲ, ಈ ಕಂಪ್ಲೀಟ್ ಡಾಟಾ ಅಲ್ಲಿ ಹೊಟ್ಟೋಗುತ್ತೆ. ಅವ್ರು ಕೊಟ್ಟಿರೋದು 10 digit ನಂಬರ್ ಇದೆಯಲ್ಲ, ಆ ನಂಬರ್ಗೆ ಪೂರ್ತಿ ಡಾಟಾ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಮೊಬೈಲಿರೋ ಎಲ್ಲ ಡೇಟಾಗಳು ಎಲ್ಲ ಹೋಗುತ್ತೆ. ಕಾಂಟ್ಯಾಕ್ಟು, ಫೋಟೋ ಹೋಗ್ಬಿಟ್ಟು ಏನು ನಿಮ್ಮ ಫೋನು ಪೀಸ್ ವೇಸ್ಟ್, ಇದು ಪೀಸ್. ಅವನೇನು ಮಾಡಿದ್ರು, ಆಮೇಲೆ ಏನು ಮಾಡಿದ್ರು ಇವರು, ಓಕೆ ನನ್ನ ಫೋನಲ್ಲಿ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡ್ ಬಂದರು. ಅವ್ರ ಹಸ್ಬೆಂಡ್ ಫೋನ್ ತೊಗೊಂಡು ಇದೇ ನಂಬರ್ *21 ಹಾಕಿ ಇದೇ 10 ನಂಬರ್ ಹಾಕೋದು. ಅವ್ರ ಫೋನು ಹೋಯಿತು, ಅವ್ರ ಕಾಂಟ್ಯಾಕ್ಟು ಎಲ್ಲ ಟ್ರಾನ್ಸ್ಫರ್ ಆಯಿತು. ಸೊ ಅವನೇನು ಮಾಡ್ದ, ಈ ಟ್ರಾನ್ಸ್ಫರ್ ಎಲ್ಲ ಡಾಟಾ ಬಂದಮೇಲೆ ಕಾಂಟ್ಯಾಕ್ಟ್ ನೋಡಿಬಿಟ್ಟು
ಅವರು ಮಗಳು ಕ್ಲೋಸ್ ರಿಲೇಟಿವ್ ಫ್ರೆಂಡ್ಸು ಅದೆಲ್ಲ ನೋಡಿಬಿಟ್ಟು ಹೆಸರೆಲ್ಲ ನೋಡಿಬಿಟ್ಟು ಅವ್ರಿಗೆಲ್ಲರಿಗೂ ವಾಟ್ಸಪ್ ಮೆಸೇಜ್ ಕಳಿಸ್ದ, ಎಮರ್ಜೆನ್ಸಿ ಪ್ಲೀಸ್ ಸೆಂಡ್ ವಾಟ್ ಎವರ್ 50,000 1 lakh ಐ ವಿಲ್ ಪೇ ಯು ಇನ್ 2 days ಟೈಮ್. ಒಬ್ರಿಗೆ ಅನುಮಾನ ಬಂತು, ಸರಿ ಇವ್ರಿಗೆ ಯಾಕೆ ಇಷ್ಟು ಅರ್ಜೆಂಟು ಅದು 1 lakh ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ರು ಚೆಕ್ ಮಾಡೋಕ್ಕೆ. ಬಟ್ ಇವ್ರ ಫೋನ್ ಡೆಡ್ ಅಲ್ವಾ, ಹ್ಯಾಕಿಂಗ್ ಆಯ್ತಲ್ಲ, ಫೋನ್ ಅವರು ರೀಚ್ ಆಗಿಲ್ಲ. ಅವಾಗ ಅವ್ರು ಕನ್ಫರ್ಮ್ ಮಾಡಿದ್ರು, ಅವರು ರಿಯಲಿ ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡು ಕಳ್ಸೋಕ್ಕೆ ಶುರು ಮಾಡಿಬಿಟ್ರು. ಆ ಹ್ಯಾಕಿಂಗ್ ಇದರಲ್ಲಿ ಅವನೊಂದು ಲಿಂಕ್ ಕಳಿಸಿದ್ದ, ಆ ಲಿಂಕಿಗೆ ಎಲ್ಲ ಅಕೌಂಟಲ್ಲಿ ದುಡ್ಡೆಲ್ಲ ಹೋಯಿತು. ಕೇಸ್ ನಡೀತಾ ಇದೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಥರದ್ದು ಅವರು 24/7 ಯೋಚನೆ ಮಾಡಿ ಟ್ರ್ಯಾಪ್ ಮಾಡ್ತಾನೆ ಇರ್ತಾರೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಂದು ಸ್ಟಾಕ್ ಮಾರಬೇಕಾದ್ರೆ ತೊಗೊಳಕ್ಕೆ ಒಬ್ರು ಇರಬೇಕು, ಇದ್ರೇ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಈ ಫ್ರಾಡ್ ಇದು ಹಾಗೆ, ಫ್ರಾಡ್ ಮಾಡೋರು ಯಾರಂತ ನೋಡ್ತಾ ಇರ್ತಾರೆ, ಸಿಕ್ಕಿದ್ರೆ ಫ್ರಾಡ್ ಆಗುತ್ತೆ. ಕರೆಕ್ಟ್. ಬಟ್ ಇದು ಟೋಟಲಿ ಅವಾಯ್ಡಬಲ್. ಸಿಂಪಲ್ ಲಾಜಿಕ್ ಥಿಂಕಿಂಗ್, ಸಿಂಪಲ್ ಲಾಜಿಕ್ ಅಪ್ರೋಚೇ ಇದು. ಇನ್ನು ಕೆಲವು ಕೇಸಲ್ಲಿ ಆನ್ಲೈನ್ ಸೇಲ್ ಅಂತಾರೆ, ಆನ್ಲೈನ್ ಜಾಬ್ ಆಫರ್ ಅಂತಾರೆ. ಕರೆಕ್ಟ್. ಆನ್ಲೈನಲ್ಲಿ ರೆಂಟ್ ತೊಗೊಳ್ಳೋದು. ಈಗ ನಮ್ಮ ಮನೆ ರೆಂಟು ಅವೈಲಬಲ್ ಫಾರ್ ರೆಂಟ್ ಕೊಟ್ಟರೆ ಫೋನ್ ಕಾಲ್ ಬರುತ್ತೆ. ಜೆನ್ಯೂನ್ ಪರ್ಸನ್ ಏನು ಹೇಳ್ತಾರೆ, ಎಷ್ಟು ಬಾಡಿಗೆ ಏನಿದೆ ಅಂತ ಫೋನಲ್ಲಿ ಕೇಳ್ತಾರೆ ಬರೋದಕ್ಕೆ ಮುಂಚೆ. ಏನೋ ಕಮ್ಮಿ ಮಾಡೋಕ್ಕಾಗತ್ತಾ ಅದು ಇದಂತ ಕೇಳ್ತಾರೆ. ಇವರೆಲ್ಲ ಏನು ಮಾಡ್ತಾರೆ, ಫ್ರಾಡ್ ಅನ್ನೋರು ಫೋನ್ ಮಾಡಿ ಕೇಳ್ತಾರೆ. ಅವರು ಒಂದು 35,000 ಅಂತ ಹೇಳಿದ್ರೆ, ಆಯಿತು ನಾನು 35,000 ಕೊಡ್ತೀನಿ, ನಾನು ಡಿಫೆನ್ಸ್ ಎಲ್ಲೋ ಇದ್ದೀನಿ, ನನ್ನ ಪ್ಯಾರೆಂಟ್ಸ್ ಇಲ್ಲಿದ್ದಾರೆ, ಫ್ಯಾಮಿಲಿ ಇಲ್ಲಿದೆ, ನಿಮ್ಮ ಮನೇಲಿ ಇದ್ದರೆ ಸೇಫು, ನೀವು ಆ ಥರ ಸ್ವಲ್ಪ ಅವ್ರಿಗೆ ಇದು ಮಾಡಿಬಿಟ್ಟು ನಾನು ಅಡ್ವಾನ್ಸ್ ಕೊಡ್ತೀನಿ, ನಾನು 2 ದಿವಸದಲ್ಲಿ ಬಂದು ನೋಡ್ತೀನಿ, ಆದರೆ ನಾನು ಅಡ್ವಾನ್ಸ್ ಕೊಟ್ಟು ಅದು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೇಮ್ ರೀತಿ ಅವರು ಒಂದು QR ಕಳಿಸ್ತಾರೆ. ದುಡ್ಡು ಕಳ್ಸೋಕ್ಕೆ ನನ್ನದು QR ವರ್ಕ್ ಆಗ್ತಾ ಇಲ್ಲ, ಸೊ ಅವರು ಒಂದು QR ಕಳಿಸಿ, ಒಂದು ಅವ್ರ QR ನೀವು ಸ್ಕ್ಯಾನ್ ಮಾಡಿ ಪಿನ್ ಮಾಡಿದ್ರೆ ಆಯಿತು, ನಿಮ್ಮ ಅಕೌಂಟ್ ಕ್ಲೋಸ್. ಸೊ ಲಾಜಿಕಲಾಗಿ ಇದೆಲ್ಲ ಥಿಂಕ್ ಮಾಡಬೇಕು. ಒಂದೇ ಒಂದು ರೂಲ್ ಯಾವಾಗಲೂ ನೆನಪಿಟ್ಕೊಳ್ಳಿ, ಸ್ಕ್ಯಾನ್ ಮಾಡೋದು ನೀವು ದುಡ್ಡು ಕೊಡಬೇಕಾದ್ರೆ, ಈಗ ನೀವು ಅಂಗಡಿಗೆ ಹೋಗ್ತೀರಾ, ಏನೋ ಪರ್ಚೇಸ್ ಮಾಡ್ತೀರಾ, ಅವ್ರಿಗೆ ಪೇಮೆಂಟ್ ಮಾಡಬೇಕು. ಕರೆಕ್ಟ್. ಆವಾಗ ಸ್ಕ್ಯಾನ್ ಮಾಡ್ತೀರಾ, ನಿಜ, ಆ ಅಂಗಡಿ ಹೆಸರು ಬರುತ್ತೆ, ಪೇಮೆಂಟ್ ಮಾಡ್ತೀರಾ. ಅದು ಬಿಟ್ಟು ಸ್ಕ್ಯಾನ್ ಮಾಡಲೇಬಾರ್ದು. ಈಗ ದುಡ್ಡು ನಿಮಗೆ ಬರಬೇಕಾದ್ರೆ ನೀವು ಯಾಕೆ ಸ್ಕ್ಯಾನ್ ಮಾಡಬೇಕು? ಅದು ಒಂದು ಅವನು ಟ್ರಿಕ್ ಮಾಡಿ ನಿಮ್ಮನ್ನ ಟ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ದುಡ್ಡು ಬರಬೇಕಾದ್ರೆ ದರ್ ಇಸ್ ನೋ ಕ್ವಶನ್ ಆಫ್ ಸ್ಕ್ಯಾನಿಂಗ್. ಇದು ಭಾಳ ಒಳ್ಳೆಯ ಸೂತ್ರ. ಅದೇ ನಾವು ಏನು ಮಾಡ್ತೀವಿ, ಅವನು ನಮ್ಮ ಸೈಕಾಲಜಿ ಗೊತ್ತಿದೆ, ರೂಮ್ ರೆಂಟ್ ಜಾಸ್ತಿ, ಮನೆ ರೆಂಟ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದರೆ ಅದೊಂದು ಅಟ್ರಾಕ್ಷನ್. ಓಲ್ಡ್ ಕಾರ್ಗೆ ಜಾಸ್ತಿ ರೇಟ್ ಕೊಡ್ತೀನಿ ಅಂದರೆ ಅದು ಒಂದು ಅಟ್ರಾಕ್ಷನ್. ಸೊ ನಾವು ಆ ಕಡೆ ಹೋಗ್ಬಿಡ್ತೀವಿ. ಕರೆಕ್ಟ್. ದುಡ್ಡು ಬೇಗ ಬರುತ್ತೆ, ಜಾಸ್ತಿ ಬರುತ್ತೆ ಅಂತ ನಮ್ಮ ಮೈಂಡಲ್ಲಿ 20 ಮಾಡಲ್ 2000 ಮಾಡಲ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ದಾನೆ, ಓಕೆ ಕೊಟ್ಬಿಡೋಣ, ಹೊಸ ಕಾರು ನಾವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು GST ಕಮ್ಮಿ ಮಾಡಿ ನಮ್ಮ ಇದು ಥಿಂಕಿಂಗ್ ಆ ರೂಟಲ್ಲಿ ಹೋಗುತ್ತೆ. ಅವನಿಗೆ ಗೊತ್ತಿದೆ ಈ ರೂಟಲ್ಲಿ ಹೋದರೆ ಅವರು ಟ್ರ್ಯಾಪ್ ಮಾಡ್ಬೋದು ಅಂತ, ಈ ಥರದ್ದು. ಮತ್ತೆ ಒಂದು ಏನಂದರೆ ಲಾಟ್ರಿ, ನಿಮಗೆ ಲಾಟ್ರಿ ಸಿಕ್ಕಿದೆ, ಅದೇನು ಎಷ್ಟೋ $5 lakhs ಸಿಕ್ಕಿದೆ, ಸೊ ನಾವು ಅದನ್ನು ನಿಮಗೆ ಕಳಿಸ್ಬೇಕು, ಕಂಗ್ರ್ಯಾಚುಲೇಷನ್ಸ್ ಅದೆಲ್ಲ ಹೇಳಿಬಿಟ್ಟು ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ, ಪ್ಲಸ್ ಇದು ಮಾಡಿ, ನೀವು ಟ್ರಾನ್ಸಾಕ್ಷನ್ ಕಾಸ್ಟು, ಫಾರಿನ್ ಎಕ್ಸ್ಚೇಂಜ್ ಇದು ಅದೆಲ್ಲ ಕೊಟ್ಟು ನಮಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮಾಡೋದು. ನೀವು ಡೀಟೇಲ್ಸ್ ಕೊಡಿ, ಅದು ಇದಾಗೋದು. ಸೊ ಹೀಗಾಗಿ ಸುಮಾರು ಇಂಥದ್ದು ಟ್ರಾನ್ಸಾಕ್ಷನು, ಇಂಥದ್ದು ಕಾಲುಗಳು ಇದೆಲ್ಲ ನಡೀತಾನೇ ಇರುತ್ತೆ. ಬಟ್ ನಾವು ಲಾಜಿಕಲಾಗಿ ಥಿಂಕ್ ಮಾಡಿ ಕರೆಕ್ಟ್ ಅದನ್ನು ಇದು ಮಾಡಬೇಕು. ಇದು ವೀಕ್ಷಕರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ, ಆದರೆ ನೀವು ನಿಮ್ಮ ಸರ್ಕಲಲ್ಲಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಅವೇರ್ನೆಸ್ ಬೇಕು. ಇದಕ್ಕೆ ಅವೇರ್ನೆಸ್ ಈಸ್ ದ ಬೆಸ್ಟ್ ಡಿಫೆನ್ಸ್ ಅಂತ ಹೇಳ್ತಾರೆ. ಸೊ ಈ ಕೇಸಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಈಸ್ ಸಮಥಿಂಗ್ ಈಸಿ, ಕಾಂಪ್ಲಿಕೇಟೆಡ್, ರಿಸ್ಕ್. ಸೊ ಅವೇರ್ನೆಸ್ ಇದ್ದರೆ ಸಾಕು, ವಿ ಕ್ಯಾನ್ ಸೇವ್ ಅವರ್ ಥಿಂಗ್. ಸೊ ಬಿ ಅವೇರ್, ಬಿ ಸೇಫ್, ಬಿ ಅಲರ್ಟ್ ಆ್ಯಂಡ್ ಸೆಕ್ಯೂರ್ ಯುವರ್ ಅಕೌಂಟ್ ಅಂತ ಹೇಳ್ತೀನಿ. ಧನ್ಯವಾದ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ಗಳಲ್ಲಿ ಯಾವ ರೀತಿ ಫ್ರಾಡ್ ಆಗುತ್ತೆ, ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾವ ರೀತಿ
ಒಂದು ಲಾಜಿಕ್ಕಾಗಿ ಥಿಂಕ್ ಮಾಡಬೇಕಾಗದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.